ಹಾಲಿನ ಪುಡಿಯಿಂದ ದೂದ್ ವಡ ಯಾವ ಥರ ಮಾಡೋದು ಅಂತ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಕರಗಿದ್ಮೇಲೆ ಅದಕ್ಕೆ 1 ಕಪ್ ಆಗೋಷ್ಟು ಹಾಲು ಹಾಕ್ತಾಯಿದ್ದೀನಿ ನೋಡಿ. ಹಾಲು ಹಾಕೊಂಡ್ಬಿಟ್ಟು ಹಾಲು ಚೆನ್ನಾಗಿ ಕುದಿ ಬರಲಿ. ಹಾಲು ಕುದಿ ಬಂದಮೇಲೆ ಇದಕ್ಕೆ ಒಂದು 2 ಕಪ್ ಆಗೋಷ್ಟು ಹಾಲಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಮತ್ತು ಹಾಲಿನ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಬಿಟ್ಟು ಸಕ್ಕರೆ ಕರಗೋರು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ಟವ್ನ ಆಫ್ ಮಾಡಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಅಥವಾ ತುಪ್ಪ ಇಟ್ಕೊಂಡ್ರೆ ಅಂಟ್ಕೋಬಾರ್ದು ಅದು ಕೈಗೆ, ಅಷ್ಟಾದರೆ ರೆಡಿಯಾಗಿರುತ್ತೆ. ಇದನ್ನು ತಣ್ಣಗಾಗೋವರೆಗೂ ಬಿಡೋಣ. ತಣ್ಣಗಾದ್ಮೇಲೆ ಇವಾಗ ನೋಡಿ ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡ್ಬಿಟ್ಟು ನಮಗೆ ಪೇಡ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳೋಣ. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ. ಇವಾಗ ನಾನು ತೊಗೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ತೊಗೊಂಬಿಟ್ಟು ರೌಂಡ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಮಾಡ್ಕೊಂಬಿಟ್ಟು ಇದಕ್ಕೆ ನಾನೊಂದು ಡ್ರೈ ಫ್ರೂಟು ಬಾದಾಮಿನ ಇಡ್ತಾ ಇದ್ದೀನಿ. ಇದು ನಾವು ಪೇಡನ ಯಾವುದೇ ಅಚ್ಗೆ ಹಾಕದೆ ಡಿಸೈನ್ ಕೊಡ್ಬೋದು ಮನೇಲಿ, ಹೇಗೆ ಅಂತ ಹೇಳ್ತೀನಿ ನೋಡಿ. ಈ ನಾನು ಡ್ರೈ ಫ್ರೂಟು ಬಾದಾಮಿನ ಇಟ್ಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ ತೊಗೊಳ್ತಾ ಇದ್ದೀನಿ. ತೊಗೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೇಡ ಸುತ್ತೂ ಕೊರಿತಾ ಇದ್ದೀನಿ. ಇದರಿಂದ ಪೇಡಕ್ಕೆ ಡಿಸೈನ್ ಕೊಡ್ಬೋದು ನೋಡಿ. ಈ ಥರ ಮಾಡೋದ್ರಿಂದ ಪೇಡ ಸೇಮ್ ಅಂಗಡಿಗಳೆಲ್ಲ ಸಿಗುತ್ತಲ್ಲ, ಬೇಕ್ರಿ ಅಂಗಡಿಗಳೆಲ್ಲ ಸೇಮ್ ಅದೇ ಥರ ಕಾಣಿಸುತ್ತೆ. ಮಕ್ಕಳಿಗೂ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ಟೇಸ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ಅಂಗನವಾಡಿಲಿ ಕೊಟ್ಟಿರೋ ಪೌಡ್ರಿಂದ ಮಾಡಿರೋದು. ಯಾವುದೇ ಅಚ್ಗೆ ಹಾಕ್ದೇ ಮನೇಲೇ ಮಾಡ್ಬೋದು ನೋಡಿ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಒಂದು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.